ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪಾಟೀಲ್ ವಾರ್ತಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ರಾಜಕಾರಣದಲ್ಲಿ ಏನು ನಡೀತಾ ಇದೆ. ಒಂದು ಕಡೆ BJP ಹೊಡಿತಾ ಇದ್ದರೆ ಇನ್ನೊಂದು ಕಡೆ ಕಾಂಗ್ರೆಸ್ಸು ಹೊಡಿತಾ ಇದೆ. ಸೊ ಒಂದು ಕಡೆ BJPಯಲ್ಲಿ ವಿಜೇಂದ್ರ ಬಣ ಒಂದು ಕಡೆ ಆದರೆ ಯತ್ನಾಳ್ ಬಣ ಒಂದು ಕಡೆ, ಇನ್ನು ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ಅವರ ಬಣ ಒಂದು ಕಡೆ ಆದರೆ ಸಿದ್ದರಾಮಯ್ಯನವರ ಬಣ ಇನ್ನೊಂದು ಕಡೆ. ಸೊ ಈಗ ಕರ್ನಾಟಕ ರಾಜ್ಯದ ಗದ್ದುಗೆ ಹಿಡಿದಿರುವಂಥ ಕಾಂಗ್ರೆಸ್ಸು ಛಿದ್ರ ಆಗುವಂಥ ಸಮಯ ಬಂದಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಭಾರೀ ದೊಡ್ಡ ಚಟಾಪಟಿ ನಡೀತಾ ಇದೆ. DK ಶಿವಕುಮಾರ್ ಅವರ ತಂತ್ರ ನಾವು ಕಳೆದ 2 ವಾರ ದಿನಗಳಿಂದನೂ ಕೂಡ ನೋಡ್ತಾ ಇದ್ದೀವಿ. ಪರೋಕ್ಷವಾಗಿ ನೇರವಾಗಿ ಹೈಕಮಾಂಡ್ಗೆ ಟಕ್ಕರನ್ನು ಕೊಡ್ತಾ ಇದ್ದಾರೆ. ಅಂತಂದರೆ ತಂತ್ರವನ್ನು ಹೆಣೆಯೋದ್ರ ಮುಖಾಂತರ ಹೈಕಮಾಂಡ್ಗೆ ಅವಮಾನ ಆಗೋ ರೀತಿ ನಡೆದುಕೊಳ್ತಾ ಇದ್ದಾರೆ. ಸೊ ಇನ್ನು ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರೋದಾದರೆ, ಸಿದ್ದರಾಮಯ್ಯನವರು ಕೂಡ ಅಷ್ಟು ಸುಲಭವಾದಂಥ ವ್ಯಕ್ತಿಯಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂಥ ವ್ಯಕ್ತಿ ಅಲ್ಲ. ಸೊ ಇದೆಲ್ಲವೂ ಕೂಡ DK ಶಿವಕುಮಾರ್ ಅವರಿಗೆ ಗೊತ್ತಿದೆ. ಯಾಕೆಂತಂದರೆ, ನಾನು ಮುಖ್ಯಮಂತ್ರಿ ಆಗೋದು ಕನಸಾಗ್ಬಿಡುತ್ತೆ, ಸೊ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದಿಲ್ಲ ಅಂತ DK ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಹಾಗಾಗಿ ಅವರು ತಂತ್ರವನ್ನು ಹೆಣಿತಾ ಇದ್ದಾರೆ. ಹೈಕಮಾಂಡ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗೋ ರೀತಿ ನಡ್ಕೊಂಡ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೋದೇನೋ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಈ ರೀತಿ ತಂತ್ರವನ್ನು ಹೆಣಿತಾ ಇದ್ದಾರೆ. ಸೊ ಈ ತಂತ್ರಕ್ಕೆ ನಮ್ಮ ಸಿದ್ದರಾಮಯ್ಯನವರ ತಂತ್ರ ಯಾವ ರೀತಿ ಇದೆ ಅಂತಂದರೆ, DK ಶಿವಕುಮಾರ್ ಅವರ ತಂತ್ರಕ್ಕೆ ಸಿದ್ದರಾಮಯ್ಯನವರ ಪ್ರತಿತಂತ್ರ ಯಾವ ರೀತಿ ಇದೆ ಅನ್ನೋದಕ್ಕೆ 3 ಪ್ರತಿತಂತ್ರವೇ ಸಾಕ್ಷಿ. ಅದೇನದು ಅಂತ ನೀವು ಕೇಳ್ಬೋದು. ನೋಡಿ, ಮೊದಲನೇ ಪ್ರತಿತಂತ್ರ KN ರಾಜಣ್ಣ ಅವರು. ಸೊ ಈ KN ರಾಜಣ್ಣ ಅವರು ಮೊನ್ನೆ ದಿಲ್ಲಿಯ ಕಡೆ ಮುಖ ಮಾಡಿ ದಿಲ್ಲಿ ಕಡೆ ಹೋಗಿ ಬಂದರು, ಹೈಕಮಾಂಡನ್ನು ಮೀಟ್ ಮಾಡ್ಕೊಂಡು ಬಂದರು. ಸೊ ಅವರ ಡಿಮ್ಯಾಂಡ್ಸನ್ನು ಹೈಕಮಾಂಡ್ ಮುಂದೆ ಬಿಚ್ಚಿಟ್ಟಿದ್ದಾರೆ. ವೇಣುಗೋಪಾಲ್ ಅವರ ಮುಂದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ, ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ಡಿಮ್ಯಾಂಡನ್ನು ಬಿಚ್ಚಿಟ್ಟಿದ್ದಾರೆ. ಅವ್ರು ಕೇಳಿರುವಂಥ ಡಿಮ್ಯಾಂಡ್ ಏನು ಅಂತಂದರೆ, ನನ್ನನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಮಾಡಿಕೊಡಿ, ನಾನು ಅಧ್ಯಕ್ಷದ ಆಕಾಂಕ್ಷಿ, ಯಾಕೆ ಬರೀ DK ಶಿವಕುಮಾರ್ ಒಬ್ಬನೇ ಆಗಬೇಕು ಅನ್ನೋದು ಅವರ ಡಿಮ್ಯಾಂಡು. ಅದರ ಜೊತೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಒಂದು ವೇಳೆ ಸಿದ್ದರಾಮಯ್ಯನವರನ್ನು ನೀವು ಕೆಳಗಿಳಿಸಲೇಬೇಕು ಅನ್ನೋ ಮಟ್ಟಕ್ಕೇನಾದರೂ ನೀವು ಮೆಂಟಾಲಿಟಿ ಇದ್ದರೆ ನಿಮ್ಮಲ್ಲಿ, ಆವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವೇ ಮುಖ್ಯಮಂತ್ರಿಯಾಗಿ ಅಂತ ಹೇಳಿದ್ದಾರೆ. ಸೊ ಅವರು ಹೋಗಿ ಬಂದ ನಂತರ ನೆಕ್ಸ್ಟ್ ಹೋಗೋದು ದಿಲ್ಲಿ ಕಡೆ ಮುಖ ಮಾಡೋದು, ಹೈಕಮಾಂಡನ್ನು ಮೀಟ್ ಮಾಡ್ಕೊಂಬರೋದು ಸತೀಶ್ ಜಾರಕಿಹೊಳಿ ಅವರು. ಸೊ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮುಂದೆ ನೇರವಾಗಿ ಅಂಕಿ ಅಂಶದ ಮುಖಾಂತರ ನೇರವಾಗಿ ತಮ್ಮ ಡಿಮ್ಯಾಂಡನ್ನು ಬಿಚ್ಚಿಟ್ಟಿದ್ದಾರೆ. ಅಂತಂದರೆ, ಒಂದು ವೇಳೆ ನೀವು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಿದರೆ 60 ಶಾಸಕರು ಪಕ್ಷದಿಂದ ಹೊರಗಡೆ ಬರ್ತಾರೆ ಅಂತ ನೇರವಾಗಿ ಅಂಕಿ ಅಂಶದ ಸಮೇತ ಬಿಚ್ಚಿಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಅದರ ಜೊತೆಗೆ ತಮ್ಮ ಡಿಮ್ಯಾಂಡನ್ನು ಏನಿಟ್ಟಿದ್ದಾರೆ ಅಂತಂದರೆ, ನನಗೂ 2 ಸ್ಥಾನವನ್ನು ಕೊಡಿ, DK ಶಿವಕುಮಾರ್ ಯಾಕೆ ಒಬ್ಬರೇ ಆಗಬೇಕು, ಹೀಗಾಗಿಲ್ವಾ, DCM ಕೂಡ ಆಗಿದ್ದಾರೆ, KPCC ಅಧ್ಯಕ್ಷ ಕೂಡ ಆಗಿದ್ದಾರೆ, ನನ್ನನ್ನು ಮಾಡಿ, ನಾನು ಕೂಡ ಆಕಾಂಕ್ಷಿ, ಯಾಕಂತಂದರೆ ನಾನು ಸಮರ್ಥಕ ರಾಜಕಾರಣಿ, ಸೊ ನನಗೂ ಅವಕಾಶ ಮಾಡಿಕೊಡಿ ಅಂತ ತಮ್ಮ ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸೊ ಇವರು ಹೋಗಿ ಬಂದ ನಂತರ ನೆಕ್ಸ್ಟು Dr. G. ಪರಮೇಶ್ವರ್ ಅವರು ದಿಲ್ಲಿ ಕಡೆ ಮುಖ ಮಾಡಿ ಹೈಕಮಾಂಡನ್ನು ಮೀಟ್ ಮಾಡ್ಕೊಂಬರ್ತಾರೆ. ಇವರ ಡಿಮ್ಯಾಂಡ್ಸು ವಿಚಿತ್ರವಾದಂಥ ಡಿಮ್ಯಾಂಡು. ಏನು ಅಂತಂದರೆ, ಸಿದ್ದರಾಮಯ್ಯನವರನ್ನು ನೀವು ಕೆಳಗಿಳಿಸೋದೇ ಆದರೆ ನನ್ನನ್ನೇ ಮುಖ್ಯಮಂತ್ರಿಯಾಗಿ ಮಾಡಿ, ನಾನೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು, ಇಲ್ವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ, ನನ್ನನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಅಂತ ತಮ್ಮ ಡಿಮ್ಯಾಂಡನ್ನು ಬಿಚ್ಚಿಟ್ಟಿದ್ದಾರೆ. ಒಂದು ವೇಳೆ ನೀವು DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ನಾನು ಇದನ್ನು ಒಪ್ಪೋದಿಲ್ಲ ಅಂತ Dr. G. ಪರಮೇಶ್ವರ್ ಅವರು ಹೈಕಮಾಂಡ್ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ನೀವು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸೋದಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವೇ ಮುಖ್ಯಮಂತ್ರಿ ಆಗಿ ಅಂತ Dr. G. ಪರಮೇಶ್ವರ್ ಅವರು ಹೈಕಮಾಂಡ್ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದು ಇವರ ಡಿಮ್ಯಾಂಡು. ಸೊ ಇವು 3 ಸಚಿವರು ಕೂಡ ಸಿದ್ದರಾಮಯ್ಯನವರ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಸೊ ಇದೆಲ್ಲವೂ ಕೂಡ DK ಶಿವಕುಮಾರ್ ಅವರಿಗೆ ಗೊತ್ತಿದೆ. ಸೊ ಹಾಗಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದು ಡೌಟ್.
ಸೊ ಇದು ಕನಸು ಅನ್ನೋದು ಅವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಈ ರೀತಿ ತಂತ್ರವನ್ನು ಹೆಣಿತಾ ಇದ್ದಾರೆ. ಬಿ ಜೆ ಪಿ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಯತ್ನಾಳ್ ಅವರು ಪದೇ 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 ಹೇಳ್ತಾ ಇರ್ತಾರೆ. ಇದರ ಮೇಲ್ನೋಟಕ್ಕೆ ನೋಡೋದಾದರೆ ಇರ್ಬೋದೇನೋ ಅಂತ ಕೆಲವಷ್ಟು ಜನರಿಗೆ ಅನಿಸುತ್ತೆ. ಆದರೆ ಅದು ಅಲ್ಲ. ರೀಸನ್ನು ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು, ಈ ರೀತಿ ಮಾಡಿದರೆ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದೇ ಇದು ರೀಸನ್ನು. ಸೊ ಇನ್ನು ಯತ್ನಾಳ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಈ ವಿಜೇಂದ್ರ ಅವರಿಗೆ ಬಹಳ ಖುಷಿಯಾಗುತ್ತೆ ಅಂತ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ವಿಜೇಂದ್ರ ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದು ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕನಸು. ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬಿಟ್ಕೊಡುವಂಥ ವ್ಯಕ್ತಿ ಅಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಆಗ್ಬೋದಾ ಅಂತ ನಾವೆಲ್ಲರೂ ಕೂಡ ಕಾದು ನೋಡಬೇಕು. ಸೊ ಇದಾಗಿತ್ತು ಇವತ್ತಿನ ಒಂದು ಸಣ್ಣ ರಾಜಕೀಯ ವಿಶ್ಲೇಷಣೆ ಮಾಹಿತಿ. ಸೊ ಇನ್ನಷ್ಟು ಮಾಹಿತಿಗಳಿಗಾಗಿ ನ್ಯಾಯ ನೀತಿ ಸಮಾಜದ ಧ್ವನಿಗಾಗಿ ನಮ್ಮ ಪಾಟೀಲ್ ವಾರ್ತಾ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನನಗೆ ಬೆಂಬಲಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಕ್ಸ್ಪೆಷಲಿ ನಿಮ್ಮ ಕಾಮೆಂಟ್ಸು, ನಿಮ್ಮ ಅನಿಸಿಕೆ ನನಗೆ ಭಾಳ ಮುಖ್ಯ. ಯಾಕೆಂತಂದರೆ ನಿಮ್ಮ ಅನಿಸಿಕೆಯೇ ನನ್ನ ಮುಂದಿನ ವಿಶ್ಲೇಷಣೆಯ ವಿಡಿಯೋ. ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ. ನಮಸ್ಕಾರ.